ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಸಂಸ್ಕೃತದ ಒಂದು ಅದ್ಭುತವಾದ ಕೇವಲ ಕಥೆಯಲ್ಲ, ಇದೊಂದು ಸೂಪರ್ ಲೈಫ್ ಲೆಸನ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಪ್ ಆಗಿ ನೋಡೋಣ. ಹಾಲಿನಿಂದ ಬೆಳಕಿನವರೆಗಿನ ಜರ್ನಿ ಅಂದ್ರೆ ಒಂದು ಸಾಮಾನ್ಯ ಹಾಲು ಕಷ್ಟಗಳನ್ನೆಲ್ಲ ದಾಟಿ ಭಗವಂತನಿಗೆ ದೀಪವಾಗಿ ಹೇಗೆ ಬದಲಾಗುತ್ತೆ ಅನ್ನೋದನ್ನ ಸ್ವತಃ ಆ ಹಾಲಿನ ಪಾಯಿಂಟ್ ಆಫ್ ವ್ಯೂ ಇಂದಾನೆ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಈ ರೋಚಕ ಪಯಣ ಶುರು ಮಾಡೋಣ. ಸ್ಟಾರ್ಟಿಂಗ್ನಲ್ಲೇ ಒಂದು ಪ್ರಶ್ನೆ ಕೇಳ್ತೀನಿ, ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಲೈಫ್ನಲ್ಲಿ ಬರೋ ಅನಿರೀಕ್ಷಿತ ಕಷ್ಟಗಳು ಅಥವಾ ನಮಗೆ ಸ್ವಲ್ಪನೂ ಇಷ್ಟವಿಲ್ಲದ ಅಡೆತಡೆಗಳು, ಇವೇ ನಮ್ಮನ್ನ ಉನ್ನತ ಮಟ್ಟಕ್ಕೆ ಅಂದ್ರೆ ನಿಜವಾದ ಎನ್ಲೈಟ್ಮೆಂಟ್ಗೆ ಕರ್ಕೊಂಡು ಹೋಗೋ ಕೀ ಆಗಿದ್ರೆ ಹೇಗಿರುತ್ತೆ? ನಾವು ಸಾಮಾನ್ಯವಾಗಿ ಕಷ್ಟ ಅಂದ ತಕ್ಷಣ ಹೆದರಿ ಓಡೇ ಹೋಗ್ತೀವಿ ಅಲ್ವಾ? ಆದ್ರೆ ಅದೇ ಕಷ್ಟ ನಮ್ಮನ್ನ ಒಂದು ಬೆಟರ್ ವರ್ಷನ್ ಆಗಿ ಮಾಡೋ ಮೆಟ್ಲಾಗಿದ್ರೆ? ಇವತ್ತಿನ ನಮ್ಮ ವಿಶ್ಲೇಷಣೆಯ ಮೇನ್ ಪಾಯಿಂಟ್ ಇದೇನೆ. ಓಕೆ, ಈಗ ಭಾಗ 1, ದ ಡಿಸೈರ್ ಫಾರ್ ಪ್ಯೂರ್ ಸ್ಟಾಗ್ನೇಷನ್ ಅಂದ್ರೆ ಶುದ್ಧತೆಯಲ್ಲೇ ಉಳಿಯುವ ಬಯಕೆ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಕಥೆ ಶುರುವಾಗೋದೇ ಹಾಲಿನ ಒಂದು ವಿಚಿತ್ರ ಆಸೆಯಿಂದ. ಹಾಲು ತನ್ನ ಕಂಫರ್ಟ್ ಝೋನ್ನಲ್ಲಿ ಹಾಗೆ ಸೇಫ್ ಆಗಿರೋಕೆ ಇಷ್ಟಪಡುತ್ತೆ. ನನಗೆ ಯಾವುದೇ ಬದಲಾವಣೆ ಬೇಡಪ್ಪ ಅನ್ನೋದು ಅದರ ಮೈಂಡ್ಸೆಟ್. ನಮಗೂ ಲೈಫ್ನಲ್ಲಿ ಹೀಗೆ ಅನ್ಸುತ್ತಲ್ವಾ? ಒಂದ್ಸಲ ಸೆಟಲ್ ಆದ್ಮೇಲೆ ಸಾಕಪ್ಪ, ಯಾವುದೇ ಹೊಸ ಚಾಲೆಂಜ್ ಬೇಡ ಅಂತ. ಒಮ್ಮೆ ಈ ಹಾಲು ದೇವರ ಹತ್ರ ಹೋಗಿ, ದೇವರೇ, ನಾನು ಆಕಳು ಅಥವಾ ಎಮ್ಮೆಯಿಂದ ಬಂದಾಗ ಎಷ್ಟು ಶುದ್ಧವಾಗಿರ್ತೇನೋ ಹಾಗೇ ಇರೋಕ್ ವರ ಕೊಡು ಅಂತ ಕೇಳ್ಕೊಳ್ಳುತ್ತೆ. ತನ್ನ ಆ ಒರಿಜಿನಲ್ ಸ್ಟೇಟನ್ನ ಕಳ್ಕೊಳ್ಳೋಕೆ ಅದಕ್ಕೆ ಕಿಂಚಿತ್ತೂ ಇಷ್ಟವಿಲ್ಲ. ಹಾಗಾದ್ರೆ ಹಾಲಿಗೆ ಅಷ್ಟೊಂದು ಭಯ ಯಾಕೆ? ಅದು ದೇವರಿಗೆ ಹೇಳುತ್ತೆ, ಈ ಮಾನವರಿದ್ದಾರಲ್ಲ, ಅವರು ನನಗೆ ಹುಳಿ ಹಿಂಡಿ ನನ್ನನ್ನ ಕೆಡಿಸಿಬಿಡ್ತಾರೆ ಅಂತ. ಹಾಲಿನ ಪ್ರಕಾರ ಅದಕ್ಕೆ ಏನಾದ್ರೂ ಹುಳಿಯ ಅಂಶ ಸೇರ್ಸಿದ್ರೆ ಅದು ಅಪಚಾರ, ತನ್ನ ಪಾವಿತ್ರತೆ ಹಾಳಾಗುತ್ತೆ. ಹೊರಗಡೆಯಿಂದ ಬರೋ ಎಫೆಕ್ಟ್ ತನ್ನ ಅಸ್ತಿತ್ವಕ್ಕೆ ದೊಡ್ಡ ಅಪಾಯ ಅಂದಲೇ ಅದು ಫಿಕ್ಸ್ ಆಗ್ಬಿಟ್ಟಿದೆ. ಹಾಗಾದ್ರೆ ಇಲ್ಲಿ ಹುಳಿ ಅಥವಾ ಸೌರ್ನೆಸ್ ಅಂದ್ರೇನು? ಕೃಷಿ ಭಾಷೆಯಲ್ಲಿ ಹಾಲಿಗೆ ಹುಳಿ ಹಿಂಡಿದ್ರೆ ಅದು ಮೊಸರಾಗುತ್ತೆ, ಸರಿ. ಆದ್ರೆ ನಮ್ಮ ಲೈಫ್ಗೆ ಕನೆಕ್ಟ್ ಮಾಡಿದ್ರೆ ಈ ಹುಳಿ ಅಂದ್ರೆ ನಮ್ಮ ನೆಮ್ಮದಿಯನ್ನ ಹಾಳು ಮಾಡೋ ಅನಿರೀಕ್ಷಿತ ಕಷ್ಟಗಳು, ನಮ್ಮನ್ನ ಕಂಫರ್ಟ್ ಝೋನಿಂದ ಹೊರಹಾಕೋ ನೋವಿನ ಸನ್ನಿವೇಶಗಳು. ಹಾಲಿಗೆ ಹುಳಿ ತಾಗಿದಾಗ ಅದು ಒಡೆಯುತ್ತೆ, ಹಾಗೆ ಲೈಫ್ನಲ್ಲಿ ಕಷ್ಟ ಬಂದಾಗ ನಾವು ಕೂಡ ಒಳಗೊಳಗೆ ಬ್ರೇಕ್ ಆಗ್ತೀವಿ ಅಲ್ವಾ? ಹಾಲಿನ ಕನ್ಫ್ಯೂಷನ್ ನೋಡಿ. ಮೂಲತಃ ಅದು ಶುದ್ಧವಾಗಿದೆ, ಆದ್ರೆ ಮನುಷ್ಯರ ಇಂಟರ್ಫಿಯರೆನ್ಸ್ಗೆ ಹೆದರುತ್ತಿದೆ. ಬದಲಾವಣೆ ಅಂದ್ರೆ ಅದಕ್ಕೆ ಹಾಳಾಗೋದು ಅಥವಾ ಸ್ಪಾಯ್ಲ್ ಆಗೋದು ಅಂತ ಅನ್ಸ್ಬಿಟ್ಟಿದೆ. ಅದಕ್ಕೆ ದೇವರಿಂದ ಒಂದು ಪ್ರೊಟೆಕ್ಷನ್ ಬೇಕು. ಇದು ನಮಗೆ ಕೊಡೋ ಅತಿ ದೊಡ್ಡ ಪಾಠ ಏನು ಗೊತ್ತಾ? ಸೇಫ್ ಆಗಿ ಇರಬೇಕು ಅನ್ನೋ ಅತಿಯಾದ ಆಸೆ ನಮ್ಮ ಬೆಳವಣಿಗೆಯನ್ನೇ ತಡೆದುಬಿಡುತ್ತೆ. ಸೆಕ್ಯೂರಿಟಿ ಅನ್ನೋ ಭಯ ನಮ್ಮನ್ನ ಮುಂದೆ ಹೋಗೋಕೆ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಈಗ ಭಾಗ 2, ಎ ಡಿವೈನ್ ಶಿಫ್ಟ್ ಇನ್ ಪರ್ಸ್ಪೆಕ್ಟಿವ್ ಅಂದ್ರೆ ದೃಷ್ಟಿಕೋನದಲ್ಲಿ ದೈವಿಕ ಬದಲಾವಣೆ. ಕಥೆಯಲ್ಲಿ ಈಗೊಂದು ಮೇಜರ್ ಟ್ವಿಸ್ಟ್ ಬರುತ್ತೆ. ಹಾಲು ವರ ಕೇಳಿದ ತಕ್ಷಣ ದೇವ್ರು ಸುಮ್ಮನೆ ತಥಾಸ್ತು ಅನ್ಬಿಡಲ್ಲ. ಬದಲಾಗಿ ಹಾಲಿನ ಮುಗ್ಧತೆ ನೋಡಿ ನಕ್ಕೂ, ಕೇಳೋ ಹಾಲೆ, ನೀನು ಕೇವಲ ಹಾಲಾಗೆ ಉಳಿಯೋಕೆ ಆಸೆ ಪಡೋ ಮುಂಚೆ ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋ ಅಂತಾನೆ. ಇದು ಜಸ್ಟ್ ಒಂದು ಕಾನ್ವರ್ಸೇಷನ್ ಅಲ್ಲ, ಬದಲಾಗಿ ಒಬ್ಬ ಗುರು ತನ್ನ ಶಿಷ್ಯನಿಗೆ ಜೀವನದ ಅತಿದೊಡ್ಡ ಸತ್ಯವನ್ನ ಹೇಳ್ಕೊಡೋ ಅದ್ಭುತವಾದ ಕ್ಷಣ. ಮುಂದಿನ ಭಾಗ, ದ ಟೈಮ್ ಲೈನ್ ಆಫ್ ಟ್ರಾನ್ಸ್ಫರ್ಮೇಷನ್, ರೂಪಾಂತರದ ಕಾಲಮಿತಿ. ದೇವ್ರು ಹಾಲಿಗೆ ಅದರ ಲೈಫ್ ಸ್ಪ್ಯಾನ್ ಅಂದ್ರೆ ಆಯುಷ್ಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ನೋಡು, ನೀನು ಬದಲಾಗಲ್ಲ, ಹಾಲಾಗೆ ಇರ್ತೀನಿ ಅಂದ್ರೆ ನಿನ್ನ ಆಯುಷ್ಯ ಕೇವಲ 1 ದಿನ. ಆದ್ರೆ ಯಾರಾದ್ರೂ ನಿನಗೆ ಹುಳಿ ಹಿಂಡಿ ಹೆಪ್ಪಾಕಿಡ್ರೆ ನೀನು ಮೊಸರಾಗ್ತೀಯ, ನಿನ್ನ ಆಯುಷ್ಯ 2 ದಿನಕ್ಕೆ ಏರುತ್ತೆ. ಆ ಮೊಸರನ್ನ ಕಡದಾಗ ಮಜ್ಜಿಗೆಯಾಗಿ 3ನೇ ದಿನವೂ ಬದುಕ್ತೀಯ. ಆ ಮಜ್ಜಿಗೆಯಿಂದ ಬೆಣ್ಣೆಯಾಗಿ ಹೊರ ಬಂದ್ರೆ ವಾರಗಟ್ಲೆ ಇರ್ತೀಯ. ಮತ್ತು ಕೊನೆಗೆ ಆ ಬೆಣ್ಣೆ ಕರಗಿ ತುಪ್ಪ ಆದ್ರೆ ನಿನ್ನ ಆಯುಷ್ಯ ದೀರ್ಘಕಾಲ ಇರುತ್ತೆ. ಜಸ್ಟ್ ಇಮ್ಯಾಜಿನ್, ಪ್ರತಿಯೊಂದು ನೋವಿನ ಹಂತವೂ ಹಾಲಿನ ವ್ಯಾಲ್ಯೂ ಮತ್ತು ಲೈಫನ್ನ ಎಷ್ಟೊಂದು ಎಕ್ಸ್ಪೊನೆನ್ಷಿಯಲ್ ಆಗಿ ಹೆಚ್ಚು ಮಾಡ್ತಿದೆ ಅಂತ. ಈಗ ಭಾಗ 4, ದಿ ಆಲ್ಕೆಮಿ ಆಫ್ ಬಿಕಮಿಂಗ್ ಲೈಟ್, ಬೆಳಕಾಗುವ ರಸವಿದ್ಯೆ. ಹಾಲಿನ ಜರ್ನಿಯ ಫೈನಲ್ ಮತ್ತು ಇಂಟೆನ್ಸ್ ಸ್ಟೇಜ್ ಇದು. ಸುಮ್ಮನೆ ತುಪ್ಪ ಆಗೋದಲ್ಲ, ಆ ಪ್ರೋಸೆಸ್ ಎಷ್ಟೊಂದು ಕಷ್ಟ ಇದೆ ಅಂತ ಒಮ್ಮೆ ಯೋಚಿಸಿ. ಮೊದಲು ಹುಳಿಯಿಂದ ಒಡೆಯೋ ನೋವು, ಆಮೇಲೆ ಮಜ್ಜಿಗೆ ಬೆಣ್ಣೆಯಾಗಿ ಕಡೆಯುವಾಗ ಆಗೋ ಭಾರಿ ಸಂಘರ್ಷ, ಫೈನಲ್ ಆಗಿ ಬೆಣ್ಣೆಯನ್ನು ಬೆಂಕಿಯ ಮೇಲಿಟ್ಟು 1-2 ವೀಳೆಲೆಲೆ ಹಾಕಿ ಕುದಿಸುವಾಗ ಆಗೋ ಆ ತಾಪ. ಇವೆಲ್ಲ ನೋಡಕ್ಕೆ ಫಿಸಿಕಲ್ ಟಾರ್ಚರ್ ಥರ ಕಾಣಿಸುತ್ತೆ, ಆದರೆ ಆಧ್ಯಾತ್ಮಿಕವಾಗಿ ಇವು ನಮ್ಮೊಳಗಿನ ಕಶ್ಮಲಗಳನ್ನು ಸುಟ್ಟು ನಮ್ಮನ್ನು ಪ್ಯೂರ್ ಮಾಡೋ ಅಗ್ನಿ ಪರೀಕ್ಷೆಗಳು. ನೋವಿಲ್ಲದೆ ಯಾವ ಶ್ರೇಷ್ಠತೆಯೂ ಸಿಗಲ್ಲ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಹಾಲಿಗೆ ಸಿಕ್ಕಿದ್ದೇನೋ ಬರೀ ಲೈಫ್ ಸ್ಪ್ಯಾನ್ ಮಾತ್ರನಾ? ಖಂಡಿತ ಅಲ್ಲ. ಆ ಘಮಘಮಿಸೋ ತುಪ್ಪ ಒಂದು ಅದ್ಭುತವಾದ ಔಷಧಿಯಾಗಿ, ಮೆಡಿಸಿನಾಗಿ ಬದಲಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಆ ತುಪ್ಪದಿಂದ ದೀಪ ಹಚ್ಚಿದಾಗ ಅದು ಭಗವಂತನ ಮುಂದೆ ಬೆಳಗುವ,
ಜಗತ್ತಿಗೆ ಬೆಳಕಾಗುವ ಇಂಧನವಾಗತ್ತೆ. ಕಷ್ಟಗಳನ್ನು ಎದುರಿಸಿದ ಹಾಲು ಬರೀ ಸರ್ವೈವ್ ಆಗಲ್ಲ, ಇತರರ ನೋವು ನಿವಾರಿಸೋ ಮದ್ದಾಗಿ, ಜಗತ್ತಿಗೆ ಬೆಳಕಾಗಿ ತನ್ನನ್ನು ತಾನು ಅಪ್ಗ್ರೇಡ್ ಮಾಡಿಕೊಳ್ಳುತ್ತೆ. ಕಥೆಯ ಕ್ಲೈಮ್ಯಾಕ್ಸ್ನಲ್ಲಿ ದೇವರು ಹಾಲಿಗೆ ಒಂದು ಅಲ್ಟಿಮೇಟ್ ಚಾಯ್ಸ್ ಕೊಡ್ತಾನೆ. ಈಗ ನೀನೇ ಡಿಸೈಡ್ ಮಾಡು, ಒಂದೇ ದಿನ ಹಾಲಾಗಿ ಹುಟ್ಟಿ ಹಾಲಾಗೆ ಸಾಯ್ತೀಯಾ ಅಥವಾ ಟ್ರಾನ್ಸ್ಫಾರ್ಮ್ ಆಗಿ ಕಷ್ಟಗಳನ್ನ ಎದುರಿಸಿ ಸಾಕ್ಷಾತ್ ಭಗವಂತನಿಗೆ ಬೆಳಕಾಗ್ತೀಯಾ? ಇದು ಬರೀ ಹಾಲಿಗೆ ಕೇಳಿದ ಪ್ರಶ್ನೆ ಅಲ್ಲ, ನಮಗೂ ಸೇರಿ. ಒಂದೇ ದಿನದ ಸೇಫ್ ಆಗಿರೋ ಕಂಫರ್ಟ್ ಝೋನ್ ಬದುಕಬೇಕಾ ಅಥವಾ ಕಷ್ಟಗಳನ್ನ ಎದುರಿಸಿ ಸಾರ್ಥಕತೆಯ ಬೆಳಕಾಗ್ಬೇಕಾ? ಕೊನೆಯದಾಗಿ ಭಾಗ 5, ಎಂಬ್ರೇಸಿಂಗ್ ದ ಚರ್ನ್, ಕಷ್ಟಗಳ ಸ್ವೀಕಾರ. ದೇವರ ಈ ಮಾತು ಕೇಳಿದ ಮೇಲೆ ಹಾಲು ಸೈಲೆಂಟ್ ಆಗಿ ಶರಣಾಗುತ್ತೆ. ನಾನು ಮಾತ್ರ ಶುದ್ಧ ಅನ್ನೋ ಈಗೋನ ಬಿಟ್ಬಿಡುತ್ತೆ. ಹುಳಿ, ಕಡಿಯೋದು, ಬೆಂಕಿಯ ತಾಪ ಎಲ್ಲವನ್ನೂ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಇದು ನಮ್ಮ ಮುಂದಿರೋ 2 ಮೈಂಡ್ಸೆಟ್ಗಳನ್ನು ಕ್ಲಿಯರ್ ಆಗಿ ತೋರಿಸುತ್ತೆ. ಮೈಂಡ್ಸೆಟ್ 1, ಹುಳಿಗೆ ಅಂದ್ರೆ ಕಷ್ಟಗಳಿಗೆ ಹೆದರಿ ಸೇಫ್ ಆಗಿ ಒಂದೇ ದಿನ ಬದುಕೋದು. ಮೈಂಡ್ಸೆಟ್ 2, ಆ ಕಡಿಯುವಿಕೆ, ಆ ಬೆಂಕಿಯ ತಾಪವನ್ನ ನಗುನಗುತ್ತಾ ಸ್ವೀಕರಿಸಿ ಕೊನೆಗೆ ಶಾಶ್ವತವಾದ ಬೆಳಕಾಗೋದು. ಕಷ್ಟಗಳೆಂಬ ಕುಲುಮೆಯಲ್ಲಿ ಬೆಂದರಷ್ಟೇ ನಾವು ಚಿನ್ನ ಆಗೋಕೆ ಸಾಧ್ಯ ಅಲ್ವಾ? ಹಾಗಾದ್ರೆ ಈ ಸಂಪೂರ್ಣ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ ಮೇನ್ ಪಾಯಿಂಟ್ಸ್ ಏನು? ಫಸ್ಟ್ ಆಫ್ ಆಲ್, ನಾನು ಬದಲಾಗಲ್ಲ, ಹೀಗೆ ಇರ್ತೀನಿ ಅನ್ನೋ ಅಹಂಕಾರನ ಬಿಡಬೇಕು. ಲೈಫ್ನಲ್ಲೇ ಬರೋ ಹುಳಿ ಅನ್ನೋ ಅನಿರೀಕ್ಷಿತ ಅಡೆತಡೆಗಳನ್ನು ಒಪ್ಕೋಬೇಕು. ಬದುಕಿನ ಕಡಿಯುವಿಕೆಯನ್ನು ತಾಳ್ಮೆಯಿಂದ ಫೇಸ್ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕಷ್ಟಗಳ ಮೂಲಕ ನಾವು ಬೇರೆಯವರಿಗೆ ಬೆಳಕಾಗೋ ಒಂದು ಪರ್ಪಸ್ಸನ್ನು ಹುಡುಕಬೇಕು. ನಮ್ಮ ಲೈಫ್ನಲ್ಲಿ ಯಾರಾದರೂ ಹುಳಿ ಹಿಂಡಿದ್ರೆ ಬೇಜಾರು ಮಾಡ್ಕೋಬೇಡಿ. ಅದು ನಮ್ಮನ್ನ ಶ್ರೇಷ್ಠವಾದ ತುಪ್ಪವಾಗಿ, ದೀಪವಾಗಿ ಮಾಡೋ ಪ್ರೋಸೆಸ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಖುಷಿಪಡಿ. ಅಂತಿಮವಾಗಿ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆ ಮುಗಿಸ್ತೀನಿ. ನಮ್ಮ ಲೈಫ್ನಲ್ಲಿ ಎದುರಾಗೋ ಮುಂದಿನ ಹುಳಿಯ ಕ್ಷಣವನ್ನ, ಅಂದ್ರೆ ಆ ಕಷ್ಟದ ಸನ್ನಿವೇಶವನ್ನ ನಮ್ಮದೇ ಒಂದು ಬೆಟರ್, ಬ್ರೈಟರ್ ಟ್ರಾನ್ಸ್ಫಾರ್ಮೇಷನ್ಗಾಗಿ ನಾವು ಹೇಗೆ ಯೂಸ್ ಮಾಡ್ಕೊಳ್ಬೋದು? ಸ್ವಲ್ಪ ಯೋಚನೆ ಮಾಡಿ. ಕಷ್ಟಗಳನ್ನ ನೋಡಿ ಇನ್ಮುಂದೆ ಹೆದರೋದು ಬೇಡ, ಬದಲಾಗಿ ದೀಪ ಆಗೋ ಕಡೆ ಹೆಜ್ಜೆ ಇಡೋಣ. ಈ ವಿಶೇಷ ವಿಶ್ಲೇಷಣೆಯನ್ನ ವೀಕ್ಷಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.